ಗಲ್ಫ್ ರಾಷ್ಟ್ರಗಳಲ್ಲಿ ಯುದ್ಧದ ಕಿಚ್ಚು. ಕರ್ನಾಟಕದ ಅಡುಗೆ ಮನೆಯಲ್ಲಿ ಒಲೆಯೂ ಬಂದ್. ಹೌದು, ಎಲ್ಲಿ ನೋಡಿದ್ರೂ ಗ್ಯಾಸ್ ಸಿಲಿಂಡರ್ಗಾಗಿ ಜನರ ಪರದಾಟ ಶುರುವಾಗಿದೆ. ರಾತ್ರಿಯಿಂದಲೇ ಗ್ಯಾಸ್ ಏಜೆನ್ಸಿಗಳ ಎದುರು ಜನ ಕ್ಯೂ ನಿಲ್ತಿದ್ದಾರೆ. ಈ ನಡುವೆ ಗ್ಯಾಸ್ ಹೆಸರಲ್ಲೂ ಚಾರ್ಜ್ ಮಾಡ್ತಿರುವ ಹೋಟೆಲ್ಗಳಿಗೆ ಕೇಂದ್ರ ಸರ್ಕಾರ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ಬುಕಿಂಗ್ ತಗೋತಿಲ್ಲ, OTP ಬರ್ತಿಲ್ಲ, ಸಿಲಿಂಡರ್ ಬಂದಿಲ್ಲ, ಅಲೆದಾಟ ತಪ್ಪಿಲ್ಲ. ಗಲ್ಫ್ ರಾಷ್ಟ್ರಗಳ ಯುದ್ಧದಿಂದಾಗಿ ರಾಜ್ಯದಲ್ಲಿ ಗ್ಯಾಸ್ ಸಿಲಿಂಡರ್ ವಿಪತ್ತು ತಲೆದೋರಿದೆ. ಒಂದ್ ಕಡೆ ಕಮರ್ಷಿಯಲ್ ಸಿಲಿಂಡರ್ ಸಿಗದೆ ಹೋಟೆಲ್ಗಳೆಲ್ಲ ಬಂದ್ ಆಗ್ತಿವೆ. ಈ ನಡುವೆ ಗೃಹ ಬಳಕೆ ಸಿಲಿಂಡರ್ಗೂ ಪರದಾಟ ಶುರುವಾಗಿದೆ. ಗೃಹ ಬಳಕೆ ಸಿಲಿಂಡರ್ಗಾಗಿ ಜನರ ಪರದಾಟ. ಸರತಿ ಸಾಲಲ್ಲಿ ಹೈರಾಣ, ಪ್ರಜ್ಞೆ ತಪ್ಪಿ ಬಿದ್ದ ಯುವಕ. ಕೊಲ್ಲಿ ರಾಷ್ಟ್ರಗಳ ಕದನ ರಾಜ್ಯದ ಅಡುಗೆ ಮನೆಯ ಬೆಂಕಿಯನ್ನೇ ಕೆಡಿಸಿದೆ. ಸಿಲಿಂಡರ್ ಪೂರೈಕೆಯಲ್ಲಿ ಸಮಸ್ಯೆ ಉಂಟಾಗಿದ್ದು ಜನ ಪರದಾಡ್ತಿದ್ದಾರೆ. ಕಲಬುರಗಿ ಜಿಲ್ಲೆ ಆಳಂದದ ಸೋನಾ ಗ್ಯಾಸ್ ಏಜೆನ್ಸಿ ಎದುರು ಗೃಹ ಬಳಕೆ ಸಿಲಿಂಡರ್ಗಾಗಿ ಭಾರಿ ಸಂಖ್ಯೆಯಲ್ಲಿ ಜನ ಸೇರಿದ್ರು. ಕೆಲವರಂತೂ ರಾತ್ರಿ ಇಡೀ ರಸ್ತೆಯಲ್ಲೇ ಮಲಗಿದ್ರು. ಮಹಿಳೆಯರು, ಮಕ್ಕಳೆಲ್ಲ ಊಟ ತಿಂಡಿ ಬಿಟ್ಟು ಸರತಿ ಸಾಲಲ್ಲಿ ನಿಂತಿದ್ರು. ಕಳೆದ ರಾತ್ರಿಯಿಂದಲೂ ಕೂಡ ಸದ್ಯ ಆಳಂದ ಪಟ್ಟಣದಲ್ಲಿರ್ತಕ್ಕಂಥ ಏನು ಸಿಲಿಂಡರ್ ಏಜೆನ್ಸಿ ಮುಂದೆ ಸುಮಾರು ಕಿಲೋಮೀಟರ್ ಗಟ್ಟಲೆ ಏನೋ ಥರ ಸಿಲಿಂಡರ್ಗಾಗಿ ಕ್ಯೂ ಹೆಚ್ಚಿರ್ತಕ್ಕಂಥದ್ದು. ಯಾಕಂದರೆ ರಾತ್ರಿಯಿಂದನೇ ಇಲ್ಲೇ ಹಾಸಿಗೆ ದಿಂಬು ತಂದು ಕೆಲವೊಂದಿಷ್ಟು ಜನ ಇಲ್ಲೇ ಮಲ್ಕೊಂಡು ಏನೋ ಥರ ಸಿಲಿಂಡರ್ಗೋಸ್ಕರ ಕಾಯ್ತಿದ್ದಾರೆ. ನೀವು ಕೂಡ ಆ ದೃಶ್ಯದಲ್ಲಿ ನೋಡ್ತಿದ್ದೀರಿ. ಬಂದು ಕೂತಿದ್ದೆವು ರಾತ್ರಿ ಹಗಲು ಇಲ್ಲೇ ಸಿಡ್ದಿದ್ದೆವು. ಅಂತ ಮಳೆಯಾಗ ಗಾರ್ನಾಗ ಈ ಸಿಡಿಲು ಆದಿವು ಅಂತರ್ದಾಗ ಕೂತಿದ್ದೆವು. ಒಂದು ನೀರಿಲ್ಲ, ಒಂದು ತಿಂಡಿ ಇಲ್ಲ, ಏನಿಲ್ಲ. ಈ ಡಬ್ಬಿಗಳು ಎತ್ತಿ ಒಯ್ಲಿತಾರ ಗ್ಯಾಸಿಂದ ಅಂದು ಇಲ್ಲೇ ಕೂತಿದ್ದೀವಿ ರೀ. ರಣ ಬಿಸಿಲಲ್ಲಿ ನಿಂತು ಜನರೆಲ್ಲ ಹೈರಾಣಾದ್ರು. ಬಳ್ಳಾರಿಯಲ್ಲಿ ಸಿಲಿಂಡರ್ಗೆ ಹೆಚ್ಚುವರಿ 50 ರೂಪಾಯಿ ಪಡೆದು ಸೇಲ್. ಬಳ್ಳಾರಿಯ SN ಪೇಟೆ ಮುಖ್ಯ ರಸ್ತೆಯ ಇಂಡಿಯನ್ ಗ್ಯಾಸ್ ಏಜೆನ್ಸಿ ಎದುರು ಜನರ ದಂಡೇ ಸೇರಿತು. ಸಂಡೂರಿನಲ್ಲೂ ಸಿಲಿಂಡರ್ ವಾಹನ ಬರ್ತಿದ್ದಂತೆ ತರಕಾರಿ ಗಾಡಿಗೆ ಮುಗಿಬೀಳುವಂತೆ ಜನ ಮುಗಿಬಿದ್ರು. 900 ರೂಪಾಯಿ ಬೆಲೆ ಸಿಲಿಂಡರ್ಗೆ ಹೆಚ್ಚುವರಿಯಾಗಿ 50 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರು. ಮೇಡಮ್ ಅವ್ರು ಬುಕ್ ಮಾಡಿ 18 ದಿವಸ ಆಯ್ತಂತೆ ಸರ್. ಅವ್ರದ್ದು ಬಂದಿಲ್ಲ. ನಾನು ಆ್ಯಕ್ಚುಲಿ ಮೊನ್ನೆ ಹೋದ ಶನಿವಾರ ಬುಕ್ ಮಾಡಿದ್ದೆ. ನಮಗೆ ಮನೆಯಲ್ಲಿ ಸಿಲಿಂಡರ್ ಗ್ಯಾಸ್ ಖಾಲಿ ಆಗೈತೆ, ನಮಗೆ ಬೇಕಾಗೈತೆ ಇವಾಗ ಅನಿವಾರ್ಯ. ಅದಕ್ಕೋಸ್ಕರ ನಾನು ಬಂದೀನಿ ಸರ್. ಬೀದರ್ನಲ್ಲೂ ಗ್ಯಾಸ್ ಏಜೆನ್ಸಿ ಎದುರು 100 ಜನ ಕ್ಯೂ ನಿಂತಿದ್ರು. ಸಿಲಿಂಡರ್ ಕೊಡದೆ ಏಜೆನ್ಸಿಯವರು ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಸದ್ಯ ನಾನು ಬೀದರ್ನ ಏನು ನೆಹರು ಕ್ರೀಡಾಂಗಣದ ಬಳಿ ಇರ್ತಕ್ಕಂಥ HP ಗ್ಯಾಸ್ ಏಜೆನ್ಸಿ ಮುಂದೆ ಸದ್ಯ ನಾನು ಇರ್ತಕ್ಕಂಥದ್ದು. ಇಲ್ಲಿ ದೃಶ್ಯದಲ್ಲೂ ಕೂಡ ನೋಡ್ಬೋದು ನೀವು, 100 ಸಂಖ್ಯೆಯ ಜನರು ಕೂಡ ಬಂದು ಗ್ಯಾಸನ್ನು ಲೈನ್ ಹಚ್ಕೊಂಡು ಏನು ಗ್ಯಾಸನ್ನು ಖರೀದಿ ಮಾಡಲಿಕ್ಕೆ ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಇದು ಒಂದು ದಿನದ ಕಥೆಯಲ್ಲ, ಸುಮಾರು 20 ದಿನದಿಂದನೂ ಕೂಡ ಇಲ್ಲಿ ನಿರಂತರವಾಗಿ ಜನರು ಕೂಡ ಬೆಳಿಗ್ಗೆ 6 ರಿಂದ 7 ಗಂಟೆ ಸುಮಾರು ತನಕ ಇಲ್ಲಿ ಬಂದ್ಕೊಂಡು 4-5 ಗಂಟೆ ಕಾದರೂ ಕೂಡ ಅವರಿಗೆ ಗ್ಯಾಸು ಕೂಡ ಇಲ್ಲಿ ಸಿಗ್ತಾ ಇಲ್ಲ. ದಾವಣಗೆರೆಯ ಜಗಳೂರಿನ ಗ್ಯಾಸ್ ಏಜೆನ್ಸಿ ಬಳಿಯೂ ಗ್ರಾಹಕರ ದಂಡೇ ನೆರೆದಿತ್ತು. ಗ್ಯಾಸ್ ಏಜೆನ್ಸಿ ಮಾಲೀಕರ ಜೊತೆ ವಾಗ್ವಾದವನ್ನು ಮಾಡಿದ್ರು. ಈ ನಡುವೆ ಗ್ಯಾಸ್ ಬುಕಿಂಗ್ ನಿಯಮವೇ ಗೊಂದಲ ಸೃಷ್ಟಿಯಾಗಿದೆ. ಒಂದು ಸಿಲಿಂಡರ್ ಇದ್ರೆ 25 ದಿನದ ಬಳಿಕ ಬುಕಿಂಗ್ ಮಾಡಬೇಕು. 2ನೇ ಸಿಲಿಂಡರ್ ಬುಕಿಂಗ್ಗೆ 35 ದಿನಗಳ ಅಂತರ ಅಂತ LPG ಡಿಸ್ಟ್ರಿಬ್ಯೂಟರ್ ಫೆಡರೇಷನ್ ಹೇಳಿದೆ. ಆದರೆ ಇಂಧನ ಸಚಿವಾಲಯ ಇಂಥ ರೂಲ್ಸ್ ಮಾಡಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದೆ. ನಗರ ಪ್ರದೇಶಗಳಲ್ಲಿ 25 ದಿನಗಳ ನಂತರ, ಗ್ರಾಮೀಣ ಪ್ರದೇಶಗಳಲ್ಲಿ 45 ದಿನಗಳ ನಂತರ ಬುಕಿಂಗ್ ಮಾಡಬಹುದು ಅಂತಿದೆ. ಸಿಂಗಲ್ ಬಾಟಲ್ ಕನೆಕ್ಷನ್ ಅಂದ್ರೆ SPC 14.2 kg ಸಿಲಿಂಡರ್ ತಗೊಂಡಿದ್ದವರು ಅವರು ಇನ್ನು ಮೇಲೆ 25 ದಿನ ಆದ ಮೇಲೆ ಬುಕಿಂಗ್ ಮಾಡಬಹುದು. ಹಾಗೆ 5 kg ಸಿಲಿಂಡರ್ ಇರುವಂತವರು 9 ದಿನಗಳ ಆದ್ಮೇಲೆ ಬುಕಿಂಗ್ ಮಾಡಬಹುದು. ಹೋಟೆಲ್ಗಳಲ್ಲಿ ಗ್ಯಾಸ್ ಚಾರ್ಜ್ ವಿಧಿಸೋದು ಅಪರಾಧ. ಇನ್ನು ಗ್ಯಾಸ್ ಅಭಾವದ ನೆಪವೊಡ್ಡಿ ಹೋಟೆಲ್ಗಳು ಗ್ಯಾಸ್ ಹೆಸರಲ್ಲೂ ಬಿಲ್ ಹಾಕ್ತಿವೆ. ಆದ್ರೆ ಇದು ಶಿಕ್ಷಾರ್ಹ ಅಪರಾಧ ಅಂತ ಕೇಂದ್ರ ಗ್ರಾಹಕ ಸಂರಕ್ಷಣಾ ಪ್ರಾಧಿಕಾರ ತಿಳಿಸಿದ್ದು ಮಾರ್ಗಸೂಚಿ ಹೊರಡಿಸಿದೆ. ಹೋಟೆಲ್, ರೆಸ್ಟೋರೆಂಟ್ ಬಿಲ್ಗಳಲ್ಲಿ ಗ್ಯಾಸ್ ಚಾರ್ಜ್ ವಸೂಲಿ ಮಾಡುವಂತಿಲ್ಲ. ಹಾಗೊಂದು ವೇಳೆ LPG ಚಾರ್ಜ್ ವಿಧಿಸಿದ್ರೆ ಅದು ಅಕ್ರಮ. ಯಾಕಂದ್ರೆ ಹೆಚ್ಚುವರಿ ಶುಲ್ಕದಿಂದ ಗ್ರಾಹಕ ಸಂರಕ್ಷಣಾ ಕಾಯ್ದೆ ಉಲ್ಲಂಘನೆ ಆಗುತ್ತೆ. ಹೀಗಾಗಿ ಆಹಾರದ ಬೆಲೆಯಲ್ಲೇ ಇಂಧನ ಮತ್ತು ಸೇವೆ ವೆಚ್ಚ ಸೇರಿರಬೇಕು ಅಂತ ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಇದನ್ನು ಬಿಟ್ಟು ಬೇರೆ ಶುಲ್ಕಗಳನ್ನು ವಿಧಿಸಿದ್ರೆ ಅದು ಅಪರಾಧ ಆಗುತ್ತೆ. ಅನಗತ್ಯ ಚಾರ್ಜ್ಗಳನ್ನು ಹಾಕಿದ್ರೆ ಬಿಲ್ನಿಂದ ತೆಗೆಸಬಹುದು. ಅದರ ಹೊರತಾಗಿಯೂ ಖ್ಯಾತೆ ತೆಗೆದ್ರೆ 1915 ಸಹಾಯವಾಣಿಗೆ ದೂರು ನೀಡಬಹುದು. ಅಲ್ಲದೆ ಈ ಜಾಗೃತಿ ಪೋರ್ಟಲ್, DC, CCPಗೆ ಮೇಲ್ ಮೂಲಕ ದೂರು ಸಲ್ಲಿಸಬಹುದು ಅಂತ ಕೇಂದ್ರ ಸ್ಪಷ್ಟನೆ ನೀಡಿದೆ. ನಿಯಮ ಉಲ್ಲಂಘಿಸುವ ಹೋಟೆಲ್ಗಳ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ಕೊಟ್ಟಿದೆ.
ಏನೇ ಹೇಳಿ ದಿನ ದಿನಕ್ಕೂ ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಿದೆ. ಏಜೆನ್ಸಿಗಳೆದುರು ಜನ ಹೊತ್ತು ದೂಡ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.